ವರ್ಷ ಪೂರ್ತಿ ಕಲಿತಿರುವ ವಿದ್ಯೆಯನ್ನು ಅಕ್ಷರಗಳ ರೂಪದಲ್ಲಿ ಪೇಪರ್ನಲ್ಲಿ ತುಂಬಿಸಿ ತಮ್ಮ ಕಲಿಕಾ ಸಾಮರ್ಥ್ಯವನ್ನು ಪರೀಕ್ಷೆಗೆ ಒಡ್ಡುವಂತಹ ಸಮಯ ಸಮೀಪವಾಗಿದ್ದು, ಮಾರ್ಚ್ 21ರಿಂದ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರಗತಿ ಪ್ರೌಢಶಾಲೆ, ವಿಜಯ ಪ್ರೌಢಶಾಲೆ, ಮಹಾತ್ಮ ಪ್ರೌಢಶಾಲೆ, ನಾರಾಯಣಪುರ ಸರ್ಕಾರಿ ಪ್ರೌಢಶಾಲೆ ಸೇರಿದಂತೆ ಎಲ್ಲಾ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಿದ್ಧಗೊಳಿಸಲಾಗುತ್ತಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸುವತ್ತ ಆಯಾ ಶಾಲಾ ಶಿಕ್ಷಕರು ತೊಡಗಿಸಿಕೊಂಡಿದ್ದಾರೆ. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತರಬೇಕು ಎಂದು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ ಪರೀಕ್ಷಾ ಮಂಡಳಿಯ ನಿರ್ದೇಶನಗಳಂತೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದ್ದು, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬಿಸುವಂತಹ ಕಾರ್ಯವನ್ನು ಪೋಷಕರು ಮಾಡಬೇಕಾಗಿದೆ. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಸರ್, ನಮ್ಮ ತಾಲೂಕಲ್ಲಿ ಒಟ್ಟು 13 ಸೆಂಟರ್ಗಳಿದ್ದಾವೆ, ಪರೀಕ್ಷಾ ಕೇಂದ್ರಗಳು. ಅದರಲ್ಲಿ ವಿಜಯಪುರದಲ್ಲಿ 3 ಸೆಂಟರ್ಗಳಿದೆ. ಕ್ಲಸ್ಟರ್ ಸೆಂಟರ್ ನಮ್ಮದು. ನಮ್ಮ ಸೆಂಟ್ರಲ್ಲಿ 226 ಮಕ್ಕಳು ಬರೀತಿದ್ದಾರೆ. ಅದರಲ್ಲಿ 216 CC ಫ್ರೆಶ್ ಶಾಲಾ ಅಭ್ಯರ್ಥಿಗಳು, ಇನ್ನು 3 ಜನ ಖಾಸಗಿ ಅಭ್ಯರ್ಥಿಗಳು ಪ್ರೈವೇಟಾಗಿ ಬರ್ತಿದ್ದಾರೆ. ಇನ್ನು 7 ಜನ ರಿಪೀಟರ್ಸ್ ಇದ್ದಾರೆ ನಮ್ಮ ಸೆಂಟ್ರಲ್ಲಿ. ಇನ್ನು 2 ಸೆಂಟ್ರ್ಗಳು ಪ್ರಗತಿ ಮತ್ತು ನಮ್ಮ ಪಕ್ಕದ ಜೂನಿಯರ್ ಕಾಲೇಜಿನಲ್ಲಿ ಇದೆ. ಜೂನಿಯರ್ ಕಾಲೇಜಿನಲ್ಲಿ 258 ಜನ ಅಂತ ಇದ್ದಾರೆ. ಹಾಗೆ ಇನ್ನು ಅಲ್ಲಿ ಹತ್ರ 300 ಜನ ಇದ್ದಾರೆ. ನಮಗೆ ನಿನ್ನೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಮತ್ತು ಇಲಾಖೆಯಿಂದ ಬೋರ್ಡಿನ VC ನಡೀತು. ಅದರಲ್ಲಿ ಕಟ್ಟುನಿಟ್ಟಾದಂಥ ಕೆಲವೊಂದು ನಿಯಮಗಳನ್ನು ಹೇಳಿದ್ದಾರೆ. 27/2/2025 ಒಂದು ಅಧಿಸೂಚನೆ ಮಾರ್ಗಸೂಚಿಯಂತೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಒಟ್ಟು 10 ಕೊಠಡಿಗಳನ್ನು ತೊಗೊಂಡಿದ್ದೀವಿ. 10 ಕೊಠಡಿಗಳಿಗೆ ಮತ್ತು ಕಾರಿಡಾರ್ಗಳಿಗೆ ವರಾಂಡ ಕವರ್ ಆಗೋ ಹಾಗೆ ಎಲ್ಲ ಒಂದು ರೂಮ್ಗಳಿಗೆ CCTVಯನ್ನು ಅಳವಡಿಸಿದ್ದೀವಿ. ಮತ್ತು 16 ಚಾನಲ್ನ ಒಂದು DVR ಅದರ ಒಂದು ಮಾಹಿತಿಯನ್ನು ಸಹಿತ ನಾವು ಇಲಾಖೆಗೆ ಕೊಟ್ಟಿದ್ದೀವಿ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಏನು ನಮ್ಮ ಜಿಲ್ಲೆಯ 52 ಸೆಂಟರ್ಗಳ ಒಂದು ವೆಬ್ಕಾಸ್ಟಿಂಗ್ ವೀಕ್ಷಣೆ ನಡೀತದೆ. ಜಿಲ್ಲಾ ಮಟ್ಟದಲ್ಲಿ ಶಾಲಾ ಇಲಾಖೆ ಅಧಿಕಾರಿಗಳು ಮತ್ತು ಇತರೆ ಇಲಾಖೆ ಅಧಿಕಾರಿಗಳು ಸಹಿತ ಇದರಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಭಾಳ ಮುಖ್ಯವಾಗಿ ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ, ಅಲ್ಲೆಲ್ಲ ಶುಚಿತ್ವವನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಮತ್ತು ಕೊಠಡಿಗಳಲ್ಲಿ 24 ಜನರಿಗೆ ಕುಳಿತುಕೊಳ್ಳುವಂಥ ಆಸನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹೆಚ್ಚಿರತಕ್ಕಂಥ ಡೆಸ್ಕ್ಗಳನ್ನು ಸಹಿತ ಹೊರಗಡೆ ಹಾಕ್ತಕ್ಕಂಥದ್ದು ಮತ್ತು ಒಂದು ಕೊಠಡಿಯಲ್ಲಿ ಇಡೀ ಕೊಠಡಿಯನ್ನು ಕವರ್ ಮಾಡೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿನಿಯರು? ನಮ್ಮ ಶಾಲೆಯಲ್ಲಿ ಒಟ್ಟು ನಮಗೆ 95 ವಿದ್ಯಾರ್ಥಿನಿಯರು ಈ ವರ್ಷ ನಮ್ಮ ಶಾಲೆಯಿಂದ ಎಕ್ಸಾಮ್ ಬರೀತಾರೆ. ಅದರಲ್ಲಿ ಇನ್ನು 2 ಸೆಂಟ್ರಿಗೂ ಹಂಚಿಕೆ ಆಗಿದ್ದಾರೆ ನಮ್ಮ ಮಕ್ಕಳು. ನಮ್ಮ ಸೆಂಟ್ರಲ್ಲಿ ಅವರು ಬರೋದಿಲ್ಲ. ಇನ್ನು ಉಳಿದ 2 ಸೆಂಟ್ರ್ಗಳಲ್ಲಿ ನಮ್ಮ ಶಾಲೆ ಮಕ್ಕಳು ಬರೀತಾರೆ. ಅವರಿಗೆ ಬೆಳಗ್ಗೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಟೀಚರ್ಸ್ಗೆ ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ. ಕಳೆದ ಬಾರಿ ನಡೆದಂತಹ ಪರೀಕ್ಷೆಗಳು, ಈ ಪರೀಕ್ಷೆಗಳು ಮಕ್ಕಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಮತ್ತು ಒಳ್ಳೆಯ ಸತ್ಪ್ರಜೆಗಳನ್ನು ರೂಪಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಮುಖಾಂತರವಾಗಿ ಈ ಬಾರಿ ಪರೀಕ್ಷೆಯನ್ನು ಕಳೆದ ಬಾರಿಯ ಪರೀಕ್ಷೆಗಿಂತಲೂ ಕೂಡ ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಸಿದ್ಧತೆಗಳನ್ನು ಇಲಾಖೆ ಮಾಡಿಕೊಂಡಿದೆ ಸರ್. ಏನೇನು ಸಿದ್ಧತೆಗಳು ಮಾಡ್ತೀವಿ? ಈಗಾಗಲೇ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ, ವಿಶೇಷವಾಗಿ ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪರೀಕ್ಷಾ ಕೇಂದ್ರ ಸಂಖ್ಯೆ 003 BBಯಲ್ಲಿ ಈ ಕೇಂದ್ರದಲ್ಲಿ ಒಟ್ಟು 256 ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದು, ಈ ಒಂದು ಕೇಂದ್ರದಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ನಿರ್ವಹಣೆ ಮತ್ತು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಎಲ್ಲ ಕೊಠಡಿಗಳನ್ನು ಸಿದ್ಧತೆ ಮಾಡಿದ್ದೇವೆ. ಒಟ್ಟು 11 ಕೊಠಡಿಗಳಲ್ಲಿ ಪರೀಕ್ಷೆಯನ್ನು ಮಕ್ಕಳು ಬರೀತಾ ಇದ್ದಾರೆ. ಆ 11 ಕೊಠಡಿಗಳಲ್ಲಿ ನಾವು CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದ್ದೇವೆ. ವೆಬ್ ಲೈವ್ ಕಾಸ್ಟಿಂಗ್ ನಡೀತಾ ಇದೆ ಪರೀಕ್ಷೆ ನಡೀಬೇಕಾದ ಸಂದರ್ಭದಲ್ಲಿ. ಜೊತೆಗೆ ಈ ಒಂದು ಪರೀಕ್ಷೆಗೆ ಭಾಗವಹಿಸ್ತಕ್ಕಂತಹ ಮಕ್ಕಳಿಗೆ ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಬಿಸಿಯೂಟದ ವ್ಯವಸ್ಥೆಯನ್ನು ಕೂಡ ಸರ್ಕಾರದ ನಿಯಮಾನುಸಾರ ಇವತ್ತು ನಾವು ಬಿಸಿಯೂಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಸರ್.